ಕರ್ನಾಟಕದಲ್ಲಿ ವ್ಯಕ್ತಿ ಮಿಸ್ಸಿಂಗ್ ಆಗ್ತಾರೆ, ಆಂಧ್ರದಲ್ಲಿ ಕೊಲೆಯಾಗಿರ್ತಾರೆ. ದೃಶ್ಯಂ ಸಿನಿಮಾ ನೆನಪಿಸುವಂತಹ ಮರ್ಡರ್ನ ಸ್ಟೋರಿ ಇದು. ಕೊಲೆ ಮಾಡಿ ಮನೆಯಲ್ಲಿ ಶವವನ್ನ ಹೂತ್ ಹಾಕಿರ್ತಾನೆ ಹಂತಕ. ದೃಶ್ಯಂ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಅಂದ್ರೆ ಒಂದು ಕೊಲೆಯನ್ನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಯಾವ್ಯಾವ ತರ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ಅದೇ ಸಿನಿಮಾ ನೆನಪು ಮಾಡುವಂತ ಒಂದು ಮರ್ಡರ್ ಸ್ಟೋರಿ ನಿಜವಾದ ಜೀವನದಲ್ಲಿ ನಡೆದಿದೆ. ಕೊಲೆ ಮಾಡಿ ಮನೆಯಲ್ಲಿ ಶವವನ್ನ ಹೂತಾಕಿದ್ದಾನೆ ಹಂತಕ. ಆನೇಕಲ್ನ ವ್ಯಕ್ತಿ ಆಂಧ್ರದ ಕುಪ್ಪಂ ಬಳಿಯಲ್ಲಿ ಕೊಲೆಯಾಗಿದ್ದಾರೆ. ಇಲ್ಲಿ ಕೊಲೆ ಕಾರಣ ಏನು, ಘಟನೆ ಏನು ಸಂಭವಿಸ್ತು ಅಂತಂದ್ರೆ ಕೊಟ್ಟ 40 ಲಕ್ಷ ಸಾಲವನ್ನ ವಾಪಸ್ ಕೇಳಿದ್ದಾರೆ. ಅದಕ್ಕೆ ಹತ್ಯೆ ಆಗಿದೆ. ಸೋದರ ಸಂಬಂಧಿಯನ್ನೇ ಕೊಂದು ಬಿಟ್ಟಿದ್ದಾನೆ ಪಾಪಿ. ಕುಪ್ಪಂ ಮೂಲದ ನೆರಳೂರು ನಿವಾಸಿ 30 ವರ್ಷದ ಶ್ರೀನಾಥ್ ಕೊಲೆಯಾಗಿರೋದು. ಸ್ವಂತ ಚಿಕ್ಕಪ್ಪನ ಮಗನನ್ನೇ ಕೊಂದು ಹಾಕಿದ್ದಾನೆ ಪ್ರಭಾಕರ್ಗೆ ಸಾಥ್ ನೀಡಿದ ಸ್ನೇಹಿತ ಜಗದೀಶ್ ಎಂಜಿನಿಯರ್ ಆಗಿದ್ರು. ಶ್ರೀನಾಥ್ ಕೈ ತುಂಬ ಅವ್ರಿಗೆ ಸಂಬಳ ಬರ್ತಾ ಇತ್ತು. ಹಣ ಡಬಲ್ ಮಾಡಿಕೊಡ್ತೀನಿ ಅಂತೇಳಿ ಶ್ರೀನಾಥ್ ಹತ್ರ 40 ಲಕ್ಷ ಹಣವನ್ನ ಪ್ರಭಾಕರ್ ಇಸ್ಕೊಂಡಿದ್ದಾರೆ. ಇತ್ತೀಚೆಗೆ ನನಗೆ ಹಣ ಬೇಕು, ಅದನ್ನು ವಾಪಸ್ ಕೊಡು ಅಂತೇಳಿ ಕೊಟ್ಟ ಹಣವನ್ನ ಶ್ರೀನಾಥ್ ಪ್ರಭಾಕರ್ ಹತ್ರ ಕೇಳಿದ್ದಾರೆ. ಆಗ ಹಣ ಕೊಡ್ತೀನಿ ಬಾ ಅಂಥೇಳಿ ಆಂಧ್ರದ ಕುಪ್ಪಂಗೆ ಪ್ರಭಾಕರ್ ಕರೆಸ್ಕೊಂಡಿದ್ದಾನೆ. ಇವ್ರು ಹೋಗಿದ್ದಾರೆ. ಶ್ರೀನಾಥ್ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾರೆ. ನಿರ್ಮಾಣ ಹಂತದ ಮನೆಯಲ್ಲೇ ಗುಂಡಿ ತೆಗೆದು ಪ್ರಭಾಕರ್ ಮುಚ್ಚಿಟ್ಟಿದ್ದಾನೆ ಶ್ರೀನಾಥ್ನನ್ನ. ಇದಕ್ಕೆ ಸಾಥ್ ಕೊಟ್ಟಿದ್ದು ಪ್ರಭಾಕರ್ ಸ್ನೇಹಿತ ಜಗದೀಶ್. ಕೊಲೆ ಮಾಡಿ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿದ್ದಾನೆ ಈ ಪ್ರಭಾಕರ್. 2 ದಿನ ಆದ್ರೂ ಕೂಡ ಮನೆಗೆ ಬರಲಿಲ್ಲ. ಸೊ ಆಗ ಅತ್ತಿಬೆಲೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಶ್ರೀನಾಥ್ ಪತ್ನಿ ಪ್ರಭಾಕರ್ ಮತ್ತು ಜಗದೀಶನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕೊಲೆ ಮಾಡಿ ಮನೆಯಲ್ಲಿ ಶವವನ್ನ ಹೂತಿಟ್ಟಿದ್ದೀವಿ ಅಂತೇಳಿ ಬಯಲಿಗೆ ತಂದಿದ್ದಾರೆ. ಶವ ಹೊರಗಡೆ ತೆಗೆದು ಮರಣೋತ್ತರ ಪರೀಕ್ಷೆ ಮಾಡಲಾಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರು. ದೃಶ್ಯಂ ಸಿನಿಮಾ ನೆನಪು ಮಾಡ್ತಾ ಇದೆ ಈ ಒಂದು ನಿಜವಾದ ಘಟನೆ. ಇಲ್ಲಿ ಕೈ ತುಂಬ ಸಂಬಳ ಬರುತ್ತೆ ಅಂದಾಗ ಬಹುಶಃ ಪ್ರಭಾಕರ್ ಮತ್ತೆ ಆತನ ಸ್ನೇಹಿತ ಕಣ್ಣು ಹಾಕಿರ್ಬೋದು ಅಂತ ಕಾಣಿಸುತ್ತೆ. ಅಂದ್ರೆ ಈ ದಂಧೆ ಮುಂಚೆಯಿಂದಲೂ ಮಾಡ್ತಾ ಇದ್ರಂತ ಅವರು. ದುಡ್ಡು ಇಸ್ಕೊಳ್ಳೋದು, ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾಮಾರಿಸೋದು. ಸೊ ಶ್ರೀನಾಥ್ ಯಾವಾಗ ಅಮೌಂಟ್ ಕೊಟ್ಟಿದ್ರಂತೆ, ಅವ್ರನ್ನ ಕರೆಸ್ದಾಗ ಏನೆಲ್ಲ ಆಯ್ತಂತೆ, ಆರೋಪಿಗಳು ಏನು ತಪ್ಪು ಒಪ್ಕೊಂಡಿದ್ದಾರೆ ಈಗ? ಶರ್ಮಿತಾ, ಕಳೆದ 27ನೇ ತಾರೀಕು ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ನೆರಳೂರಿನಿಂದ ನಾಪತ್ತೆಯಾಗಿದ್ದಂತಹ ಶ್ರೀನಾಥ್ ಅಂತ ಒಬ್ಬ ವ್ಯಕ್ತಿ ದೃಶ್ಯಂ ಸಿನಿಮಾ ಸ್ಟೈಲ್ ನಲ್ಲಿ ಆಂಧ್ರದ ಕುಪ್ಪಂನಲ್ಲಿ ಬರ್ಬರವಾಗಿ ಹತ್ಯೆಯಾಗಿ ಹೋಗಿದ್ದು. ನಿರ್ಮಾಣ ಹಂತದ ಒಂದು ಕಟ್ಟಡದ ಒಳಗಡೆ ಆತನನ್ನ ಏನು ಊಟ ಹಾಕಲಾಗಿದೆ ಅಂತ ಒಂದು ಆತಂಕಕಾರಿ ಘಟನೆ ನಡೆದಿರುವಂತದ್ದು. ಈ ಒಂದು ಘಟನೆ ಸಂಬಂಧಪಟ್ಟಾಗೆ ಪ್ರಾರಂಭದಲ್ಲಿ ಮೃತ ಶ್ರೀನಾಥ್ ಒಬ್ಬ ಟೆಕ್ಕಿ ಆಗಿದ್ದು ಆತನಿಗೆ ತಿಂಗಳಿಗೆ 2,10,000 ಸಂಬಳ ಬರ್ತದೆ. ಆತ ಪತ್ನಿ ಮತ್ತೆ ಮಗುವಿನ ಜೊತೆ ಆನೇಕಲ್ನ ನೆರಳೂರಿನಲ್ಲಿ ವಾಸ ಇರ್ತಾನೆ. ಆತ ಕೂಡ ಉತ್ತಮವಾದ ಒಂದು ವ್ಯವಸ್ಥೆ ಅಥವಾ ಆರ್ಥಿಕವಾಗಿ ಸದೃಢರಾಗಿರ್ತಾರೆ. ಆದ್ರೆ ಆತ ಇದಕ್ಕಿದ್ದಂತೆ 27ನೇ ತಾರೀಕು ಪತ್ನಿಗೆ ಹೇಳ್ತಾನೆ, ನಾನು ನನ್ನ ಸೋದರ ಸಂಬಂಧಿ ಪ್ರಭಾಕರ್ಗೆ 40 ಲಕ್ಷ ಹಣವನ್ನು ಕೊಟ್ಟಿದ್ದಾನೆ. ಆತ ಕಳೆದ 3 ತಿಂಗಳಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ 27ನೇ ತಾರೀಕು ಬರ್ಲಿಕ್ಕೆ ಹೇಳಿದ್ರೆ ಅಂತೇಳಿ ಅವತ್ತು ಪತ್ನಿಗೆ ನಾನು ಪ್ರಭಾಕರ್ನ ಭೇಟಿ ಮಾಡ್ಲಿಕ್ಕೆ ಕುಪ್ಪಂಗೆ ಹೋಗ್ತೀನಿ ಅಂತ ಹೇಳಿ ಹೋದಂತವ್ರು ಮತ್ತೆ ಆತ ವಾಪಸ್ ಬರೋದೇ ಇಲ್ಲ. 2 ದಿನ ಕಾದ ಸಂದರ್ಭದಲ್ಲಿ ಆತ ಮೊದಲು ಹೇಳಿರ್ತಾರೆ, ನಾನು ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗೋದಿಲ್ಲ, 2 ದಿವಸದ ಒಳಗಡೆ ನಾನು ಬೇರೆಯವರ ಮೊಬೈಲ್ ನಂಬರ್ ಇಂದ ನಿನ್ಗೆ ಕರೆ ಮಾಡ್ತೀನಿ ಅಂತ. ಆದ್ರೂ ಕೂಡ ಏನು ಕಾಣೆಯಾದಂತಹ ಶ್ರೀನಾಥ್ರಿಂದ ಪತ್ನಿಗೆ ಕರೆ ಬರೋದಿಲ್ಲ. ಆತಂಕೊಂಡಂತ ಆಕೆ ಕುಪ್ಪಂಗೆ ಹೋಗ್ತಾಳೆ. ಅಲ್ಲಿ ಪ್ರಭಾಕರ್ನ ಪ್ರಶ್ನೆ ಮಾಡ್ತಾಳೆ. ಆತ ನನಗೆ ಏನು ಶ್ರೀನಾಥ್ ಕಾಂಟ್ಯಾಕ್ಟ್ ಬಂದಿಲ್ಲ, ನನ್ನನ್ನ ಭೇಟಿ ಮಾಡಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಆಕೆ ಬಂದು ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಸೊ ಆ ದೂರನ್ನ ಪಡ್ಕೊಂಡಂತ ಅತ್ತಿಬೆಲೆ ಪೊಲೀಸರು ಎಲ್ಲಾ ಆಯಾಮದಲ್ಲಿ ತನಿಖೆ ನಡೆಸ್ತಾರೆ. ಪ್ರಭಾಕರ್ನ ಕರೆದು ಕೂಡ ವಿಚಾರಣೆ ಮಾಡ್ತಾರೆ. ಆತ ತನ್ನ ಮೊಬೈಲ್ ಅನ್ನ ಕೊಟ್ಬಿಟ್ಟು ಹೇಳ್ತಾನೆ, ನೋಡಿ ನನಗೆ ಆತನಿಗೆ ಯಾವುದೇ ಸಂಬಂಧ ಇಲ್ಲ, ನಾನು ಈ ಒಂದು ಪ್ರಕರಣದಲ್ಲಿ ನಿರಪರಾಧಿ, ನನಗಿದು ಸಂಬಂಧ ಇಲ್ಲ, ಪದೇ ಪದೇ ನನ್ನ ಯಾಕೆ ನೀವು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತೀರಾ ಅಂತ ಹೇಳಿ ವಿಷದ ಬಾಟ್ಲಿಯನ್ನು ಕೂಡ ಕೈಲಿ ತೆಗೆದುಕೊಂಡು ಬಂದಿರ್ತಾನೆ. ಕೊನೆಗೆ ಪೊಲೀಸರು ಕೂಡ ಏನಪ್ಪಾ ಇದು ಯಾವುದೇ ರೀತಿ ಒಂದು ಕ್ಲೂ ಸಿಗ್ತಾ ಇಲ್ಲ ಅಂದಾಗ ಇವರು 1 ಅಥವಾ 2 ತಿಂಗಳ ಹಿಂದೆ ಇವನ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಇದ್ರ ಅಂತ ಹೇಳಿ ಸಿಡಿಆರ್ ಹಾಕೊಂಡಾಗ ಜಗದೀಶ್ ಅನ್ನುವಂತ ಒಬ್ಬ ವ್ಯಕ್ತಿ ಈತನ ಜೊತೆ ಕಾಂಟ್ಯಾಕ್ಟ್ ತಿಳಿತದೆ. ಆತನನ್ನ ಬಲೆಗೆ ಹಾಕೊಂಡ ಸಂದರ್ಭದಲ್ಲಿ ಅಸಲಿ ಕಹಾನಿ ದೃಶ್ಯಂ ಸಿನಿಮಾ ಸ್ಟೈಲ್ ನಲ್ಲಿ ಶ್ರೀನಾಥ್ನನ್ನ ಪ್ರಭಾಕರ್ ಮತ್ತೆ ಜಗದೀಶ್ ಕೊಂದು ಹಾಕಿರುವಂತಹ ಒಂದು ಅಸಲಿ ಕಹಾನಿ ಬೆಳಕಿಗೆ ಬರ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕಳೆದ 3 ತಿಂಗಳಿಂದ ಕೂಡ
ಶ್ರೀನಾಥ್ ಆರೋಪಿ ಏನಿದ್ದಾನೆ ಪ್ರಭಾಕರ್ಗೆ 40 ಲಕ್ಷ ಅಂದ್ರೆ ಕಳೆದ 2 ವರ್ಷಗಳಲ್ಲಿ ಆಗಾಗ್ಗೆ ಅವನಿಗೆ ಮನಿ ಡಬ್ಲಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಶ್ರೀನಾಥ್ ಬಳಿ ಪ್ರಭಾಕರ್ 40 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾನೆ. ಅದನ್ನ ಕಳೆದ 3 ತಿಂಗಳಿಂದ ತನ್ನ ಮಗುವಿಗೆ ಅನಾರೋಗ್ಯ ಇದೆ, ಹಾಗಾಗಿ ನಾನು ಈ ಒಂದು ಹಣ ಬೇಕು ಅಂತ ಕೇಳಿದಾಗ ಈತ ಪಕ್ಕಾ ಪ್ಲಾನ್ ಮಾಡಿ ಕಳೆದ 3 ತಿಂಗಳಿಂದ ಪ್ಲಾನ್ ಮಾಡಿ ಕುಪ್ಪಂಗೆ ಕರ್ಸ್ಕೊಂಡು ದೃಶ್ಯಂ ಸಿನಿಮಾ ಸ್ಟೈಲ್ ನಲ್ಲಿ ಎಲ್ಲಾ ಸಾಕ್ಷಿಗಳ ನಾಶ ಮಾಡೋ ನಿಟ್ಟಿನಲ್ಲಿ ನಿರ್ಮಾಣ ಮನೆಯಲ್ಲಿ ಆತನ ಬರ್ಬರೋಗಿ ಕೊಂಡು ಸುತ್ತಿಗೆಯಿಂದ ತಲೆಗೆ ಹೊಡೆದು ಅಲ್ಲೇ ಮುಚ್ಚಾಕಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಚಂದ್ರಪ್ಪ ಈ ಕ್ಷಣದ ಮಾಹಿತಿಗೆ.